ಧರ್ಮದ ಆಧಾರದ ಮೇಲೆ ಸದೃಢವಾಗಿ ಬೆಳೆದಿರುವಂತಹ ದೇಶ ಯಾವುದಾದರೂ ಇದೆ ಎಂದರೆ ಅದು ನಮ್ಮ ಭಾರತ ಎಂದು ಶ್ರವಣಬೆಳಗೊಳ ಶಾಸಕ ಸಿ.ಎನ್. ಬಾಲಕೃಷ್ಣ ಹೇಳಿದರು. ಗಣಪತಿ ಬಪ್ಪ ಮರಿಯಾ ಹನಸೋ ನಮ್ಮ ಏರಿಯಾ ಗಣಪತಿ ಬಪ್ಪ ಮರಿಯಾ ಹನಸೋ ನಮ್ಮ ಏರಿಯಾ. ವರಸಿದ್ದಿ ವಿನಾಯಕನ ಚತುರ್ಥಿಯಂದು ಚನ್ನರಾಯಪಟ್ಟಣ ಗಣಪತಿ ಸೇವಾ ಸಮಿತಿಯಿಂದ 74ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನಾ ಮಹೋತ್ಸವದ ವೇಳೆ ಮಾತನಾಡಿದ ಅವರು, ಸನಾತನ ಧರ್ಮದ ಆಚರಣೆಗೆ ಇಂತಹ ಧಾರ್ಮಿಕ ಆಚರಣೆಗಳು ಶಕ್ತಿಯನ್ನು ನೀಡುತ್ತವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಶ್ರೀ ಬಾಲಗಂಗಾಧರನಾಥ ತಿಲಕ್ ನಮ್ಮ ದೇಶದ ಜನರನ್ನು ಒಗ್ಗೂಡಿಸುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಮೊದಲು ಪ್ರತಿಷ್ಠಾಪಿಸಿದರು. ಇಂದು ಸ್ಥಳೀಯವಾಗಿ ಅಷ್ಟೇ ಅಲ್ಲದೆ ದೇಶ ವಿದೇಶದಲ್ಲಿಯೂ ಗಣಪತಿಯ ಪ್ರತಿಷ್ಠಾಪನೆ ಮಾಡುತ್ತಿರುವುದು ನಮ್ಮ ದೇಶದ ಧಾರ್ಮಿಕತೆಯನ್ನು ಎತ್ತಿಹಿಡಿಯುತ್ತಿದೆ. ಸುನೀತಾ ವಿಲಿಯಮ್ಸ್ ಕೂಡ ಅಂತರಿಕ್ಷ ಮೂಲಕ ಹೋಗುವಾಗ ಗಣೇಶನ ವಿಗ್ರಹವನ್ನು ಕೊಂಡೊಯ್ದಿದ್ದರು. ಅಂತಹ ವಿಘ್ನ ವಿನಾಶಕನಾದ ಗಣೇಶ ಆಶೀರ್ವಾದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಿಗಲಿ ಎಂದರು. ಆಶೀರ್ವಾದ ಎಲ್ಲರೂ ಏನೇನು ಕೂಡ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವಿಘ್ನೇಶ್ವರನ ಆಶೀರ್ವಾದದಿಂದ ನಮ್ಮ ತಾಲೂಕು ಸಮೃದ್ಧಿಯಾಗುವಂತಹ ನಿಟ್ಟಿನಲ್ಲಿ ವಿಘ್ನೇಶ್ವರ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿದ್ದೇನೆ ಸೇವೆ ಮಾಡತಕ್ಕಂತ ದೃಷ್ಟಿನಲ್ಲಿ. ಇವತ್ತಿನ ತಾಲೂಕಿನ ನೂರಾರು ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು ಶಕ್ತಿ ದಯಪಾಲಿಸಿದ್ರೆ ಅದು ವಿಘ್ನೇಶ್ವರನ ಒಂದು ಆಶೀರ್ವಾದ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ಬೇಕಾಗ್ತದೆ. ಧರ್ಮದ ಆಧಾರದ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇರತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ನಮ್ಮ ಸನಾತನ ಧರ್ಮ ನಮ್ಮ ಧರ್ಮಗಳಿಗೆ ಧಾರ್ಮಿಕ ಆಚರಣೆಗಳು ನಮಗೆ ಶಕ್ತಿಯನ್ನ ನೀಡಿರತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕ್ನವರು ಮಹಾರಾಷ್ಟ್ರದಲ್ಲಿ ನಮ್ಮ ದೇಶದ ಜನರನ್ನು ಒಗ್ಗೂಡಿಸುವಂತಹ ದೃಷ್ಟಿಯಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡುವಂತ ಅವಕಾಶ ಮಾಡಿದ್ದು ಮಹಾರಾಷ್ಟ್ರ ಮುಂಬೈನಲ್ಲಿ. ಇವತ್ತು ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೇರಿಗಳಲ್ಲಿ ವಿದೇಶಗಳಲ್ಲಿ ನೆಲೆಸಿರುವಂತಹ ನಮ್ಮ ಭಾರತೀಯರು ಕೂಡ ಒಂದು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಾಡುವಂತ ಪ್ರತೀತಿಯನ್ನ ಬೆಳೆಸಿಕೊಂಡಿರುವಂತದ್ದು ಕೂಡ ವಿಶೇಷ ಇರತಕ್ಕಂಥದ್ದು ಹೇಳಬೇಕಾಗ್ತದೆ. ನಮ್ಮ ದೇಶದಲ್ಲಿ ಸರ್ವಧರ್ಮೀಯರು ಕೂಡ ಸಮಾನವಾಗಿ ಆಯಾ ಧರ್ಮಕ್ಕನುಗುಣವಾದಂತಹ ಆಚರಣೆಗಳನ್ನು ಮಾಡ್ತಕ್ಕಂಥದಕ್ಕೆ ಅವಕಾಶಗಳು ಕೂಡ ಇದೆ. ಏಕೆಂದ್ರೆ मंगल मूर्ति मोरिया जय गणपति बाप्पा मोरिया. मंगल मूर्ति मोरिया जय गणपति बाप्पा मोरिया. ಬಳಿಕ ಮಾತನಾಡಿದ ಗಣಪತಿ ಆಸ್ಥಾನ ಮಂಟಪದ ಅಧ್ಯಕ್ಷ ಚನ ಅಶೋಕ್, ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಇಂದಿನಿಂದ 1 ಮಂಡಲಗಳ ಕಾಲ ಗಣಪನಿಗೆ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಪ್ರತಿನಿತ್ಯ ಅನ್ನ ಸಂತರ್ಪಣೆಯ ಜೊತೆ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಹಿರಣ್ಯಾಚಾರ್ ಎಂಬುವರು ಮೊದಲಿಗೆ ಮೂರ್ತಿ ತಯಾರು ಮಾಡುತ್ತಿದ್ದರು. ಕಳೆದ 15 ವರ್ಷದಿಂದ ಪ್ರಸನ್ನ ಎಂಬುವವರು ಪ್ರತಿ ವರ್ಷ ಒಂದೊಂದು ವಿನೂತನ ಗಣಪತಿಯನ್ನು ತಯಾರು ಮಾಡುತ್ತಿದ್ದು ಈ ಮೂರ್ತಿ ಲಕ್ಷಾಂತರ ಭಕ್ತರ ಆಕರ್ಷಣಾ ಕೇಂದ್ರವಾಗಿ ಮಾರ್ಪಡುತ್ತಿದೆ ಎಂದರು. 74 ವರ್ಷಗಳ ಹಿಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲು ಮಾಡಿದ್ರು. ಸಣ್ಣ ಶೆಡ್ ಹಾಕಿ ಪ್ರಾರಂಭ ಮಾಡಿದ್ರು. ನಾವು 28 ವರ್ಷಗಳಾಗಿದೆ ಗಣಪತಿ ಸೇವಾ ಸಮಿತಿಗೆ ಬಂದು. ನಾವು ಬಂದಾಗ ಒಂದು ಸಣ್ಣ ಶೆಡ್ ಇತ್ತು, ಕೂರಿಸ್ತಾ ಇದ್ರು. ನಾನು ಎಲ್ಲ ನಮ್ಮ ಯುವಕರೆಲ್ಲ ಸೇರ್ಕೊಂಡು ಇದನ್ನ ಒಂದು ಸುಂದರವಾದಂತಹ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತೇಳಿ ಮನಸ್ಸು ಮಾಡಿ ಎಲ್ಲ ಶ್ರಮದಿಂದ ಒಂದು ಬಲುವಾದ ಕಟ್ಟಡ ಆಗಿದೆ. ಇವತ್ತು ಇದು ಬರೀ ಕಟ್ಟಡ ಆಗುವುದಿಲ್ಲ, ಬಡವರಿಗೆ ಕಲ್ಯಾಣ ಮಂಟಪ ಕೊಡ್ತಾ ಇದೀವಿ ಮತ್ತು ಸಾಂಸ್ಕೃತಿಕ ರಾಯಭಾರಿ ಕೆಲಸ ಮಾಡಿದೆ ಗಣಪತಿ ಪಿಂಡರು. ಚನ್ನರಾಯಪಟ್ಟಣದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ್ರೆ ಅದು ಚನ್ನರಾಯಪಟ್ಟಣ ಗಣಪತಿ ಪಿಂಡ ನಡೆದಿದೆ. ಯಾವುದೇ ಒಂದು ರೂಪಾಯಿ ಹಣ ತಗೊಳ್ಳದೆ ಎಲ್ಲರೂ ಕೂಡ ನಾವು ಕೊಡ್ತಾ ಇದೀವಿ. ಗಣಪತಿ ಸೇವಾ ಸಮಿತಿಯಿಂದ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಚನ್ನರಾಯಪಟ್ಟಣದ ಜನ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಹಣ ತಗೊಳ್ಳದೆ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ವಿಶೇಷವಾಗಿ ಭಾನುವಾರ ಬಂದರೆ 2 ದಿನ ಎಕ್ಸ್ಟೆಂಡ್ ಆಗುತ್ತೆ. ಈ ವರ್ಷ 48 ದಿನಗಳ ಕಾಲ ಪ್ರತಿದಿನ ಅನುದಾನ ಇರುತ್ತೆ. ಅವರು ಮುಂಚೆ ಹಿರಣ್ಯಾಚಾರ್ ಅಂತ ಇದ್ರು, ಇದನ್ನ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ಅದು 12 ವರ್ಷದಿಂದ ಹೊಸ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಈ ವರ್ಷ ವಿಶೇಷ ಡೆಕೋರೇಷನ್ ಮುಂದಿನ ಟಾಪಿಕ್ ಧರ್ಮಸ್ಥಳದ ವಿಶೇಷವಾಗಿರೋದ್ರಿಂದ ಧರ್ಮಸ್ಥಳದ ಪ್ರತಿರೂಪವನ್ನು ಮಾಡ್ತಾ ಇದಾರೆ. ಈ ಒಟ್ಟಾರೆ ಧಾರ್ಮಿಕ ಭಾವನೆಗಳನ್ನ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮ ನಡೀಬೇಕು ಅನ್ನೋ ಉದ್ದೇಶದಿಂದ ಗಣಪತಿ ಚನ್ನರಾಯಪಟ್ಟಣ ಗಣಪತಿ ತಂದೆ 5 ವರ್ಷ ಪ್ರಯತ್ನ ಮಾಡಿದ್ವಿ.
मंगल मूर्ति मोरिया जय गणपति बाप्पा मोरिया मंगल मूर्ति मोरिया जय गणपति बाप्पा मोरिया ಪುರಸಭಾ ಸದಸ್ಯ ಟಿವಿಎಸ್ ಶಶಿಕುಮಾರ್ ಮಾತನಾಡಿ, ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳ ಸ್ವತ್ತಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಸಂದೇಶ ಜನರ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ. ಹಿಂದಿನಿಂದಲೂ ನಮ್ಮ ಧರ್ಮದ ಮೂಲಕ ತಾಯಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಹಿಂದೆಯೂ ನಮ್ಮದೇ, ಇಂದು ನಮ್ಮದೇ, ಮುಂದೆಯೂ ನಮ್ಮದೇ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಡಿಕೆಶಿಗೆ ಟಾಂಗ್ ನೀಡಿದರು. ಬಹುಶಃ ನಮ್ಗೆಲ್ಲ ಗೊತ್ತು, ರಾಜ್ಯದಲ್ಲಿ ಏನಾದ್ರೂ ಅತಿ ಹೆಚ್ಚು 52 ದಿನಗಳ ಕಾಲ ಏನಾದ್ರೂ ಅನ್ನದಾನ ಮಾಡಿದ್ರೆ ಅದು ಈ ನಮ್ಮ ತಾಲೂಕು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ವಿಶೇಷವಾಗಿ ಧರ್ಮಸ್ಥಳ ಮಾದರಿಯ ಒಂದು ಅಲಂಕಾರನು ಕೂಡ ಮಾಡ್ಬೇಕು ಅಂತ ಏನು ಆಯೋಜಕರು ಮತ್ತು ನಮ್ಮ ಕಲಾವಿದರು ಅನ್ಕೊಂಡಿದ್ದಾರೆ, ಅದು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಭಗವಂತ ಈ ವಿಘ್ನ ವಿನಾಶಕ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ, ಎಲ್ಲ ದೂರವಾಗ್ಲಿ, ಸಕಾಲಕ್ಕೆ ಮಳೆ ಬೆಳೆ ಆಗ್ಲಿ ಅಂತೇಳಿ ಆಯಾ ಧರ್ಮದ ಅನುಸಾರವಾಗಿ ಆಯಾ ಕೋಮಿನ ಅನುಸಾರವಾಗಿ ಇವತ್ತು ಏನ್ ಹಿಂದಿಂದ ನಡ್ಕೊಂಡ್ ಬಂದಿದೆ ನಮ್ದು ಅಂತಾನೆ ನಾವು ಅನ್ಕೊಂಡಿದೀವಿ. ಅದ್ ಮುಂದಕ್ಕೂ ನಮ್ದೆ, ಈಗ್ಲೂ ನಮ್ದೆ, ನಾಳೆನೂ ನಮ್ದೆ. ಆಟದವ್ರನ್ನ ಕೇಳ್ಬೇಕು. ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯ. ಕಾರ್ಯಕ್ರಮಕ್ಕೂ ಮುನ್ನ ಮಂಗಳಗೌರಿ ಮತ್ತು ವಿನಾಯಕನಿಗೆ ಪೂಜಾ ಕೈಂಕರ್ಯಗಳು ನೆರವೇರಿದವು. ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಗಜಾನನ ಹೋಮ್ ನೀಡ್ಸ್ ಮಾಲೀಕರಾದ ಮನೋಹರ್ ದಂಪತಿ, ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು, ಯಶೋಧ ಜೈನ್ ಕುಟುಂಬ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದು, ಬಾಲಕೃಷ್ಣ ಭಟ್ ತಂಡ ವಿಘ್ನ ವಿನಾಶಕನಿಗೆ ಪೂಜೆ ನೆರವೇರಿಸಿತು. ಬಳಿಕ ಕೋಟೆ ರಾಜಶೇಖರ್ ಕುಟುಂಬಸ್ಥರು ಬಾಳೆಕಂದು ಕಡಿಯುವ ಮೂಲಕ ವಿನಾಯಕನಿಗೆ ದೃಷ್ಟಿ ತೆಗೆದು 74ನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮುನ್ನುಡಿ ಬರೆದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಪುರಸಭಾ ಸದಸ್ಯರಾದ ಮನೋಹರ್, ಸತ್ಯನಾರಾಯಣ್, ಟಿಎಪಿಸಿಎಂ ಅಧ್ಯಕ್ಷ ಅನಿಲ್ ಮರಗೂರು, ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್, ಬಿಜೆಪಿ ಯುವ ಮುಖಂಡ ಚಿದಾನಂದ್, ಪುರಸಭಾ ಮಾಜಿ ಸದಸ್ಯ ನಂಜುಂಡಮೈಮ್, ಕೆರೆಬೀದಿ ಜಗದೀಶ್, ಯೋಗೇಶ್, ಪ್ರಿಂಟರ್ ಮಾಲೀಕ ಮಧು, ಡಿಶ್ಕುಮಾರ್, ಇಂಡಿಯನ್ ಕ್ರಿಕೆಟರ್ ನವೀನ್, ಮುಸ್ಲಿಂ ಮುಖಂಡ ಅರ್ಜು ಸೇರಿದಂತೆ ಸಾವಿರಾರು ಭಕ್ತವೃಂದ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು.